ಅಲ್ಲಿ ನಾವು ಬಹಳ ವಿಶಿಷ್ಟ ವ್ಯಕ್ತಿಗಳನ್ನು ಕಾಣ್ತಾ ಇದ್ದೇವೆ. ಮಹಿಳಾ ಉದ್ಯಮಿ, ನಿಮ್ಮ ಹೆಸರೇನು ಹೇಳಿ? ಗೀತಾ. ನಿಮ್ಮ ಮನೆ ಹೆಸರು? ಪೆರಡಂಗಿ. ನೋಡಿ, ಗೀತಾ ಪೆರಡಜಿಯವರು ಹೋಮ್ಲಿ ಬೈಟ್ಸ್ ಅಂತ ಹೇಳುವಂಥ ಒಂದು ಸ್ಟಾಲನ್ನು ಹಾಕಿದ್ದಾರೆ. ಬಹಳ ವಿಶೇಷವಾದಂಥ ಐಟಮ್ ಹಾಕಿದ್ದಾರೆ. ನಾನು ನೋಡ್ತಾ ಇದ್ದೇನೆ ಉಣ್ಣಿಯಪ್ಪಂ, ಕೇರಳದ ಉಣ್ಣಿಯಪ್ಪಂ, ಅದನ್ನು ಇಲ್ಲಿ ಎಲ್ಲ ಜನರಿಗೆ ತಲುಪ್ತಾ ಇದ್ದಾರೆ. ಮೇಡಮ್, ಬೇರೆ ಏನು ಐಟಮ್ ಇದೆ ನಿಮ್ಮದು? ಬೇರೆ ನಮ್ಮದು ಹಪ್ಪಳಗಳುಂಟು, ಮತ್ತೆ ಮುರುಕು, ಮತ್ತೆ ಖಾರದ ಕಡ್ಡಿ, ಚಿಪ್ಸು, ಬಾಳೆಕಾಯಿ ಚಿಪ್ಸ್ ಮಾಡ್ತೇವೆ ಮನೆಯಲ್ಲೇ. ತೆಂಗಿನ ಎಣ್ಣೆಯಲ್ಲಿ ಮಾಡಿ ಎಲ್ಲ ತೆಂಗಿನ ಎಣ್ಣೆಯಲ್ಲೇ ಮಾಡ್ತೇವೆ. ಹೌದು, ಎಲ್ಲ ತೆಂಗಿನ ಎಣ್ಣೆ ಇದೆ. ಸ್ಪೆಷಲ್ ಐಟಮ್ಸ್ ಏನಿದೆ? ಸ್ಪೆಷಲ್ ಚಿಪ್ಸು, ಮತ್ತೆ ಇದು ನಮ್ಮ ಉಣ್ಣಿಯಪ್ಪಮೇ ಸ್ಪೆಷಲ್ ಐಟಮ್. ಮೇನ್ ಪ್ರಾಡಕ್ಟ್ ಉಣ್ಣಿಯಪ್ಪಮು. ಮತ್ತೆ ಶರ್ಕರೆ ವೆರೈಟಿ ಅಂತ ಕೇರಳದ್ದು, ಅದು ಮಾಡ್ತೇವೆ. ಇವತ್ತು ಮಾತ್ರ ಖಾಲಿ ಆಗಿದೆ, ಅದು ನಾಳೆ ಬರ್ತದೆ ವಾಪಸ್ಸು. ಸೊ ಐಟಮ್ ಖಾಲಿ ಆಗಿದೆ, ನಾಳೆ ಬರ್ತದೆ. ಉಪ್ಪಿನಕಾಯಿ ಉಂಟು, ಮತ್ತೆ ಮಿಡಿ ಉಪ್ಪಿನಕಾಯಿ, ಮತ್ತೆ ಕಟ್ ಪೀಸು, ಕೆತ್ತೆ ಉಪ್ಪಿನಕಾಯಿ. ಮುಖ್ಯ ಅತಿಥಿಗಳಾಗಿ ಹೆಬ್ಬಲಸಿನ ಚಟ್ನಿ, ಮತ್ತು ಪತ್ರೊಡೆ, ಹಲಸಿನಕಾಯಿ ಕಬಾಬು. ಇಲ್ಲಿ ಊಟ ಉಂಟು ಮಾರ್ರೆ. ಇಲ್ಲಿ ಒಳ್ಳೆ ಊಟ ಉಂಟು. 60 ರೂಪಾಯಿ ಕೊಟ್ಟರೆ ಅವರು ಊಟ ಉಂಟು. ಸ್ವಲ್ಪ ಅದನ್ನು ಮಾಡುವುದನ್ನು ನಾನು ಹಲಸಿನ ಮೇಳಕ್ಕೆ ಬಂದಿದ್ದಾಗ ಭಾಳ ಆಸಕ್ತಿದಾಯಕವಾದಂಥ ಒಂದು ಸ್ಟಾಲಿಗೆ ಹೋದೆ. ಅಲ್ಲಿ ಏನು ಅಂದರೆ, ನಿನ್ನೆ ದಿವಸದಲ್ಲಿ ಊಟ ಮಾಡಿದ್ದೇವೆ. ಊಟದಲ್ಲಿ ಹೆಬ್ಬಲಸಿನ ಒಂದು ಚಟ್ನಿ ಮಾಡಿದರು, ಭಾಳ ಚೆನ್ನಾಗಿತ್ತು. ಹೆಬ್ಬಲಸಿನ ಚಟ್ನಿ ಮಾಡ್ತಾರೆ ಅಂತೇಳಿ ನನಗೆ ಇಷ್ಟೊಂದು ಗೊತ್ತಿಲ್ಲ. ಹೆಬ್ಬಲಸಿನ ಬೇರೆ ಐಟಮ್ಗಳನ್ನು ಅವರು ಮಾಡ್ತಾ ಇದ್ದಂತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವ್ರ ಬಗ್ಗೆ, ಈ ಹೆಬ್ಬಲಸಿನ ಐಟಮ್ನ ಬಗ್ಗೆ ಅವರಲ್ಲಿ ವಿವರವಾಗಿ ಮಾತಾಡೋದನ್ನು ನೀವು ಮುಂದೆ ವೀಕ್ಷಿಸಬೇಕಿದ್ದೀರಿ. ಅದನ್ನು ಕೇಳಿ ಬನ್ನಿ. ಸ್ವಾಮಿ ನಮಸ್ಕಾರ. ನಮಸ್ತೆ. ನಿಮ್ಮ ಸ್ಟಾಲಿಗೆ ನಾನು ನಿನ್ನೆ ಬಂದಿದ್ದಾಗ ಮಧ್ಯಾಹ್ನ ಊಟ ಮಾಡಿದೆ. ಊಟ ಮಾಡ್ತಾ ಇರಬೇಕಿದ್ರೆ ಒಂದು ಒಳ್ಳೆ, ಭಾಳ ನನ್ನ ಮಟ್ಟಿಗೆ ಒಂದು ಹೊಸ ಐಟಮನ್ನು ಕಂಡೆ. ಇದು ಹೆಬ್ಬಲಸಿನ ಒಂದು ಚಟ್ನಿ ಕಂಡೆ. ಏನಿದೆ ಹೆಬ್ಬಲಸಿನ ಐಟಮ್? ನೀವೇನು ಮಾಡ್ತಾ ಇದ್ದೀರಿ ಇದರಲ್ಲಿ? ಅದು ಕೇವಲ ಹೆಬ್ಬಲಸ ಅಲ್ಲ, ಹಾಂ, ಹೆಬ್ಬಲಸು ಮತ್ತು ಉಪ್ಪಲ್ಲಿ ಹಾಕಿದ ಮಾವಿನ ಚಟ್ನಿ. ಅದು ಹೆಬ್ಬಲಸ ಅಂದರೆ ಹೇಳಿದರೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ತೆಂಗಿನಕಾಯಿ, ಈ ಮಾವಿನ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯನ್ನು ಗೊಜ್ಜು ಮಾಡಿ ಆ ಚಟ್ನಿ ಕರೆದು ಅದಕ್ಕೆ ಮಿಕ್ಸ್ ಮಾಡಿದರೆ ಊಟಕ್ಕೆ ಒಳ್ಳೆ ರುಚಿ ಬರ್ತದೆ. ಹೆಬ್ಬಲಸಿನಲ್ಲಿ ಬೇರೆ ಏನು ಐಟಮ್ ಎಲ್ಲ ಮಾಡ್ತೀರಿ ನೀವು? ಹೆಬ್ಬಲಸಿನಲ್ಲಿ ನಾವು ಮಳೆಗಾಲದಲ್ಲಿ ಒಂದು ಐಟಮ್ ಮಾಡ್ತೀವಿ. ಇಲ್ಲಿ ಅದು 5 ಬಗೆಯ ಇದನ್ನು ಐಟಮ್ಸ್ಗಳನ್ನು ಹಾಕಿ ಹೆಬ್ಬಲಸಿನ ಒಂದು ಪದಾರ್ಥ ಅಂತ ಮಾಡ್ತೇವೆ. ಅದಕ್ಕೆ ಉಪ್ಪಲ್ಲಿ ಹಾಕಿದ ಸೋಯೆ, ಮತ್ತು ಹೆಬ್ಬಲಸು, ಮತ್ತು ಉಪ್ಪೆಲ್ಲ ಹಾಕಿದ ಮಾವಿನಕಾಯಿ, ಅದೇ ರೀತಿ ಆ ಸೂರ್ಣಕಂಡದ್ದು ಗಿಡ ಅಂತ ಬರ್ತದೆ. ಹೌದು, ಆ ಗಿಡವನ್ನು ಹಾಕಿ ಅದಕ್ಕೆ ಈ ಕನಿಲೆ ಇದ್ದರೆ ಕನಿಲೆ ಹಾಕ್ತೇವೆ, ಅಂದರೆ ಉಪ್ಪಲ್ಲಿ ಹಾಕಿದ ಕನಿಲೆ. ಮತ್ತು ಈ ನಮ್ಮ ಪತ್ರೊಡೆದ್ದು ಎಲೆ ಉಂಟಲ್ಲ, ಹೌದೌದು, ಅದನ್ನು ಗಂಟು ಹಾಕಿ 5 ಬಗೆ ಹಾಕಿ ಪದಾರ್ಥ ಮಾಡ್ತೇವೆ. ಅದು ಮಳೆಗಾಲದಲ್ಲಿ ಭಾರಿ ಒಳ್ಳೆಯದಾಗ್ತದೆ. ಅದು ಆಟಿ ಸಮಯದಲ್ಲಿ ಜನ ಹೆಚ್ಚು ಇಷ್ಟಪಡ್ತಾರೆ ಆ ಪದಾರ್ಥ. ಮತ್ತು ನಾವು ಕಾರ್ಕಳದಿಂದ ಇಲ್ಲಿಗೆ ಪುತ್ತೂರಿಗೆ ಬಂದಿದ್ದೇವೆ. ಇಲ್ಲಿ ಜನರ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಚೆನ್ನಾಗಿ ಸಿಕ್ಕಿದೆ ನಿಮಗೆ. ನಿಮ್ಮ ಹೆಸರು ಏನು ಹೇಳಿ? ನಾವು ಸಂತೋಷ್ ಅಂತ, ವೆಂಕಟೇಶ ಫುಡ್ ಸ್ಟಾಲ್ ಅಂತ ನಮ್ಮದು. ಹೌದಾ? ಹಲಸಿನಲ್ಲಿ ನಾವು ಒಂದು 15-16 ಬಗೆಯ ಐಟಮ್ಸ್ಗಳನ್ನು ಮಾಡ್ತೀವಿ.
ಈಗ ನಾಳೆ ದಿವಸ ಏನು ಮಾಡ್ತೀರಿ? ನಾಳೆ ಹಲಸಿನ ಕಬಾಬ್ ಮಾಡ್ತೇವೆ, ಹಾ. ಹಲಸಿನ ಮಂಚೂರಿ ಮಾಡ್ತೇವೆ, ಹಾ, ಹಾ. ಹಲಸಿನ ಗಾರಿಗೆ ಮಾಡ್ತೇವೆ, ಹಾ. ಹಲಸಿನ ಬೀಜದ ಪತ್ರೊಡೆ ಮಾಡ್ತೇವೆ, ಮತ್ತೆ ಹಲಸಿನ ಬಜ್ಜಿ ಮಾಡ್ತೇವೆ, ಹಲಸಿನ ಪಾನಿಪುರಿ. ಅದು ಯಾರು ಇದುವರೆಗೆ ಮಾಡಲಿಲ್ಲ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಿ? ಹೌದು, ನಾವು ಪುತ್ತೂರಿನಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಂ ಹಾಂ ಅಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಹಲಸು ಮೇಳ ಆಗುವಾಗ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಹಾಂ ಹಾಂ ತುಂಬಾ ಹಿಟ್ಟಾಗಿದೆ. ಮತ್ತೆ ಹೋದ ವರ್ಷ ವಿದ್ಯಾಗಿರಿಯಲ್ಲಿ ಮಾಡಿದ್ದೇವೆ, ಮತ್ತೆ ಹೆಚ್ಚಿನ ಕಡೆಯಲ್ಲಿ ಮಾಡಿಲ್ಲ. ನಾವೊಂದು 12 ವರ್ಷದಿಂದ ಈ ಹಲಸು ಮೇಳಕ್ಕೆ ಹೋಗ್ತಾ ಇದ್ದೇವೆ. ಹೌದಾ? ಸ್ಟಾರ್ಟಿಂಗ್ ನಾವು ಹಲಸು ಮೇಳಕ್ಕೆ ಹೋದದ್ದು ಕಾರ್ಕಳ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ. ಮತ್ತೆ ಪುತ್ತೂರಿನಲ್ಲಿ 7 ವರ್ಷ ಕೂಡ ಬಂದಿದ್ದೇವೆ ಹಲಸು ಮೇಳಕ್ಕೆ ಪುತ್ತೂರು. ಎಲ್ಲ ದಿವಸ ಬೇಕು. ಈ ವರ್ಷ ನಿಮಗೆ ಹೈಯೆಸ್ಟ್ ರೆಸ್ಪಾನ್ಸ್ ಸಿಕ್ಕಿದ? ಹೌದು, ಈ ವರ್ಷ ಅಲ್ಲ, ವೆಂಕಟರಮಣ ದೇವಸ್ಥಾನ ತುಂಬ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದೆ. ಇಲ್ಲಿ ಸಹ ಆ ಲೆವೆಲಲ್ಲಿ ಉಂಟು, ನಾನು ಕಡಿಮೆ ಇಲ್ಲ. ಎಲ್ಲರೂ ನಮ್ಮ ಫುಡ್ಡುಗಳನ್ನು ತುಂಬ ಇಷ್ಟಪಡ್ತಿದ್ದಾರೆ. ಇದು ಹೆಬ್ಬಲ್ಸ್ ಹೇಗೆ ಸಿಗ್ತದೆ ನಿಮಗೆ? ಎಲ್ಲಿಂದ ಸಿಗ್ತದೆ? ಹೆಬ್ಬಲ ತುಂಬ ಕೆಲಸ ಉಂಟು ಸರ್. ಅದು ಎಲ್ಲಿಂದ ಸಿಗೋದು ಅದು? ನಮ್ಮ ಮರಗಳಲ್ಲಿ ಹಾ. ಹೆಬ್ಬಲಸಿನ ಮರ ಉಂಟು. ಹಾಂ ಹಾಂ ಹಲಸಿನ ಮರದಲ್ಲಿ ಸ್ವಲ್ಪ ದೊಡ್ಡದು. ಹಾಂ ಅದನ್ನು ಮರದಿಂದ ಕೊಯ್ದು ಅದನ್ನು ಬೇಯಿಸಿ ಅದರ ಮುಳ್ಳನ್ನು ತೆಗೆದು ಉಪ್ಪು ನೀರಲ್ಲಿ ಹಾಕಿಡ್ಬೇಕು. ಹಾಂ ಅದು ಏಪ್ರಿಲ್ ಮೇ ತಿಂಗಳಲ್ಲಿ ಬೆಳೀತದೆ. ಅದನ್ನು ಉಪ್ಪಲ್ಲಿ ಹಾಕಿಟ್ರೆ ಮಳೆಗಾಲದಲ್ಲಿ ನಮಗೆ ಊಟಕ್ಕೆಲ್ಲ ಪದಾರ್ಥ ಮಾಡಲಿಕ್ಕೆ ಬರ್ತದೆ. ಹಾಂ ಹಾಂ ಹೌದು, ನಿಮ್ಮ ಕಾರ್ಕಳದಲ್ಲಿ ಆಗ್ತದೆ ಹೆಬ್ಬಲ್ಸ್ ಬೇಕಲ್ಲ? ಹೌದು, ಕಾರ್ಕಳ, ಸಾಣೂರು, ಮೂಡುಬಿದ್ರೆ ಏರಿಯಾದಲ್ಲಿ ಸಿಗ್ತದೆ. ನಮಸ್ಕಾರ ಕೃಷ್ಣ ಭಟ್ರೆ. ನಮಸ್ತೆ. ಈಗ ನಮ್ಮ ಮುಂದೆ ಕೃಷ್ಣ ಭಟ್ ಅವರಿದ್ದಾರೆ. ಅವರು ಬೆಳ್ತಂಗಡಿ ಮೂಡಬಿದ್ರೆ ನಡುವೆ ಕೃಷಿಕರಾಗಿ ಆ ಪರಿಸರದ ಬಗ್ಗೆ ಕಾರ್ಕಳ ಸುತ್ತಮುತ್ತ ಚೆನ್ನಾಗಿ ಪರಿಚಯ ಇರುವವರು. ಸರ್, ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಲಿಕ್ಕೆ ನಾನು ಬಯಸ್ತೇನೆ. ಈ ಹೆಬ್ಬಲಸಿನ ಕುರಿತು, ಅಂದರೆ ಅದು ಕಾರ್ಕಳ ಪರಿಸರದಲ್ಲಿ ಹೆಚ್ಚು ಪ್ರಚಲಿತ ಇರುವಂತಹ ಒಂದು ಗಿಡ, ಅದು ಹೆಬ್ಬಲಸು. ಇದರ ಕುರಿತು ಒಂದಷ್ಟು ಮಾಹಿತಿ ಬೇಕು. ಅದನ್ನು ಯಾವ ಥರ ಜನ ಬಳಸ್ತಾರೆ, ಎಲ್ಲಿ ಸಿಗ್ತದೆ, ಹೇಗೆ ತರಕಾರಿಯಾಗಿ ಬಳಸಲಿಕ್ಕೆ ಆಗ್ತದಾ? ಒಟ್ಟು ನಿಮ್ಮ ಅನುಭವವನ್ನು ಹೆಬ್ಬಲಸಿನ ಕುರಿತು ಒಂದು ನನಗೆ ಸ್ವಲ್ಪ ವಿವರಿಸಬೇಕಾಗಿ ಕೇಳ್ಕೊಳ್ತೇನೆ. ನಾನು ಬೆಳ್ತಂಗಡಿ ತಾಲೂಕಿನ ಒಂದು ಮೂಲೆಯಲ್ಲಿರುವಂಥ ಕೃಷಿಕ, ರೂರಲ್ ಏರಿಯಾ, ಅದು ಗ್ರಾಮೀಣ ಪ್ರದೇಶದಲ್ಲಿ. ನನ್ನ ಅನುಭವದಲ್ಲಿ ಹೆಬ್ಬಲಸು ಸಾಕಷ್ಟು ಕೃಷಿ ನೋಡಿದ್ದೇನೆ. ಕೃಷಿ ಅನ್ನೋದಕ್ಕಿಂತಲೂ ಅದು ಸಹಜವಾಗಿ ಬೆಳೆದಿರುವಂಥ ಒಂದು ವೃಕ್ಷ, ಹಲಸಿನ ಜಾತಿಗೆ ಸೇರಿದ್ದು. ಅದರಲ್ಲಿ ಒಳ್ಳೆ ಬೆಳೆದಾಗ ದೊಡ್ಡ ಮರದಲ್ಲಿ ಈ ಹೆಬ್ಬಲಸು ಫಲ ಬರ್ತದೆ. ಅದು ಒಂದು ಮುಷ್ಟಿಯ ಗಾತ್ರ, ಸಾಧಾರಣ ದೀಗುಜ್ಜೆಯ ಸೈಜಿಗೆ ಇರ್ತದೆ, ಮುಳ್ಳು ಮುಳ್ಳಾಗಿರ್ತದೆ. ಅದು ಎಳತಿರುವಾಗ ಮುಟ್ಟಿದರೆ ಅದರ ಮುಳ್ಳು ಮುರಿದ್ರೆ ಒಂದಷ್ಟು ಹಾಲು ಬರ್ತದೆ. ಹಾಗಾಗಿ ಮಂಗ ಕೂಡ ಅದನ್ನು ಮುಟ್ಟುವುದಿಲ್ಲ ಆ ಸಮಯಕ್ಕೆ. ಒಳ್ಳೆ ಬೆಳೆದ ಮೇಲೆ ಹಣ್ಣಾದಾಗ ಹಳದಿ ಬಣ್ಣಕ್ಕೆ ಬರ್ತದೆ ಸಿಪ್ಪೆ. ಅದನ್ನು ನಾವು ಸಣ್ಣದಿದ್ದಾಗ ಹೇಗೆ ಮಾಡ್ತಾ ಇದ್ದದಂದರೆ, ಇದು ಬೈಹುಲ್ಲಿನ ಮೂಟೆ ಒಳಗೆ ತಂದು ಒಳ್ಳೆ ಬೆಳೆದ ಇದದ್ದು ಕೊಯ್ದದ್ದು ಅಥವಾ ಬಿದ್ದದ್ದನ್ನು ಹೆಕ್ಕಿ ತಂದು ಹಣ್ಣು ಮಾಡ್ತಿದ್ದೆವು. ಒಂದು ವಾರದೊಳಗೆ ಭಾಳ ಚೆಂದ ಹಣ್ಣಾಗ್ತದೆ, ಹಳದಿ ಆಗ್ತದೆ. ಆವಾಗ ಸಿಪ್ಪೆಯನ್ನು ಮುಟ್ಟಿದರೆ ಭಾಳ ಸುಲಭದಲ್ಲಿ ಸುಲಿದು ಬರ್ತದೆ. ಅದರ ಒಳಗೆ ಸಣ್ಣ ಸಣ್ಣ ಈ ಹಲಸಿನಕಾಯಿಯ ರೀತಿಯಲ್ಲಿ ಹಣ್ಣುಗಳು ಇರ್ತವೆ. ಅದರ ಒಳಗೆ ದೊಡ್ಡ ಬೀಜ ಇರ್ತದೆ, ಬಿಳಿ ಬಣ್ಣದ್ದು. ಈ ಸಿಪ್ಪೆ ಬಹಳ ಸಿಹಿ, ಅದನ್ನು ಸುಲಿದು ತಿನ್ನುವುದು. ಹಾಗಾಗಿ ಮಂಗಗಳಿಗೆ ಭಾಳ ಇಷ್ಟ ಆದಂಥ ಕಾಡಿನ ಹಣ್ಣು ಅಂತ ಹೇಳಿದರೆ ಹೆಬ್ಬಲಸು. ಆ ಸೀಸನಲ್ಲಿ ಅವು ತೋಟಗಳಿಗೆ ದಾಳಿ ಮಾಡೋದು ಕಡಿಮೆ. ಅದು ಹೆಬ್ಬಲಸಿನ ಮರದ ಹಣ್ಣು ಸಿಕ್ಕಿದರೆ ಅಲ್ಲಿಯೇ ಇರ್ತವೆ. ಅದು ಭಾಳ ಮೃದುವಾದ ಸಿಪ್ಪೆ ಇರ್ತದೆ, ಭಾಳ ಹಲಸಿನ ಹಣ್ಣಿನಷ್ಟೇ ರುಚಿಯಾಗಿ ಇರ್ತದೆ. ಅದರಲ್ಲಿ ಆ ಸಮಯದಲ್ಲಿ ಮುರಿದ್ರೆ ಸಿಪ್ಪೆಯಲ್ಲಿ ಇದು ಹಾಲು ಬರೋದು ಏನೋ ತೊಂದರೆ ಆಗೋದಿಲ್ಲ. ಭಾಳ ಪೌಷ್ಟಿಕಾಂಶ ಇರುವಂಥದ್ದು. ಅದನ್ನು ನಾವು ಹಾಗೆ ತಿನ್ನುವಂಥದ್ದು ಜಾಸ್ತಿ. ಮತ್ತು ಈಗ ಕೆಲವರು ಅದನ್ನು ಕಾಯಿಯನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದು ಹಲಸಿನ ಹಾಗೆ ಇದೆಲ್ಲ ಮಾಡಿ ಬೇರೆ ಬೇರೆ ವ್ಯಂಜನಗಳನ್ನು ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಇದನ್ನು ಕಮರ್ಷಿಯಲ್ ಆಗಿ ಹೆಬ್ಬಲಸನ್ನು ನಟ್ಟು ಬೆಳೆಸಿ ಕೃಷಿ ಮಾಡಿರುವಂಥದ್ದು ಭಾಳ ಕಡಿಮೆ. ಹೀಗೆ ಸಹಜವಾಗಿ ಅರಣ್ಯದಲ್ಲಿ ಭಾಳ ದೊಡ್ಡ ಮರ ಬರ್ತದೆ. ಅದರ ಹೆಬ್ಬಲಸಿನ ಮರದ ಹಲಿಗೆ ಮತ್ತು ಈ ಬೀಮು ಇಂಥದಕ್ಕೆಲ್ಲ ಉಪಯೋಗಿಸುವಂಥದ್ದು ಹಲಸಿನ ಮರದ ರೀತಿಯಲ್ಲಿ ಅಷ್ಟೇ ಉಪಯುಕ್ತವಾದಂಥದ್ದು. ಹಲಸು ಮತ್ತು ಹೆಬ್ಬಲಸನ್ನು ಮಿಕ್ಸ್ ಮಾಡಿ ಮರವನ್ನು ಇದಕ್ಕೆಲ್ಲ ಉಪಯೋಗಿಸುವಂಥದ್ದು ಕಡಿಮೆ. ಅದು ನಿಷಿದ್ಧ ಅಂತ ಹೇಳ್ತಾರೆ. ಯಾವುದು ದೈವದ ಗುಡಿಗಳಿಗೆ, ದೈವದ ಚಾವಡಿ ಇದು ಮಾಡುವಂಥ ಮಂಚಕ್ಕೆ, ಅದಕ್ಕೆಲ್ಲ ಎರಡನ್ನು ಮಿಕ್ಸ್ ಮಾಡೋದಿಲ್ಲ. ಹಲಸು ಹೆಬ್ಬಲಸು ಒಂದೇ ಜಾತಿಯದ್ದಾದರೂ ಕೂಡ ಅದು ಒಟ್ಟಿಗೆ ಉಪಯೋಗಿಸುವಂಥದ್ದು ಭಾಳ ಕಡಿಮೆ. ಇದು ನೀವು ತರಕಾರಿಯಾಗಿ ಬಳಸಿದ್ದೀರಾ? ತರಕಾರಿಯಾಗಿ ಇಲ್ಲ, ಬಳಸಿಲ್ಲ. ಇದು ಹಣ್ಣನ್ನು ಉಪಯೋಗಿಸಿದ್ದೇ ಜಾಸ್ತಿ. ನಿಮ್ಮ ಊರಲ್ಲಿ ಬಳಸ್ತಾರ? ಬೇರೆ ಈಗಲೂ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಆದರೆ ಈಗ ಹೆಚ್ಚಾಗಿ ಹಲಸು ಮರಗಳೇ ಕಾಣದ ನಂತರ ಹೆಬ್ಬಲಸಿಗೂ ಭಾಳ ಬೇಡಿಕೆ ಬಂದು ಹೆಬ್ಬಲಸಿನ ಮರಗಳು ಕೂಡ ಅಳಿವಿನ ಅಂಚಿನಲ್ಲಿ ಇದೆ. ಭಾಳ ಸಹಜವಾದ ಅರಣ್ಯ ಇರುವಂತಲ್ಲಿ ಮಾತ್ರ ಅಂಥ ದೊಡ್ಡ ಮರಗಳನ್ನು ಕಾಣ್ಬೋದು. ಧನ್ಯವಾದಗಳು, ಒಳ್ಳೆ ಮಾಹಿತಿ.
ಪಾನಿಪುರಿ ಫಸ್ಟ್ ಟೈಮ್ ಇನ್ ಇಂಡಿಯಾ. ಇವತ್ತು ಈ ದಿವಸ ಇಲ್ಲಿ ಈ ಹಲಸಿನ ಮೇಳದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನೋಡಿ, ಟೇಸ್ಟ್ ನೋಡಿ, ಹೇಗಿದೆ ಅಂತ ನೋಡೋಣ. ಸೂಪರ್. ಇದೆಲ್ಲ ಬೇರೆ, ಇದೆಲ್ಲ ಬೇರೆ. ಇದು 5 ರೂಪಾಯಿಗೆ 7, ಇದು 5 ರೂಪಾಯಿಗೆ 8, ಇದು 40 ರೂಪಾಯಿಗೆ 1. ಹಲಸು ಸ್ನೇಹಿ ಕೂಟ ಎಂಬ ಕಲ್ಪನೆ ನಾವು